ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಕಡುಬಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ. ನಾವು ಮೊದಲಿಗೆ ಕಡುಬು ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. 3 ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿ ಬಂದಮೇಲೆ ನಾನು 1 ಬೌಲ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟು 1 ಬೌಲ್ ಆಗೋಷ್ಟು ನಾನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಸ್ವಲ್ಪ ಬೇಯಿಸ್ಕೊಳ್ಬೇಕು. ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕೆಳಗಡೆ ಇಳಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ತೀವಿ. ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಡುಬು. ನನಗೂ ಕಡುಬು ಮಾಡೋಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ಸ್. ನಾನು 1-2 ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಗಣೇಶನಿಗೆ ಮುಖ್ಯವಾದ ನೈವೇದ್ಯ ಏನು ಮಾಡೋದು ಅಂದರೆ ಕಡುಬು. ಅದಕ್ಕೋಸ್ಕರ ಗಣೇಶನ ಹಬ್ಬದ ದಿವಸನೇ ಕಡುಬು ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಕಡುಬಂತೂ ಸೂಪರಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ನಾದ್ಕೊಂಡಿತ್ತಾಯಿತು. ಇವಾಗೆಲ್ಲ ಚೆನ್ನಾಗಿ ನಾದ್ಕೊಂಡೆ. ಈಗ ಉಂಡೆ ಮಾಡಿ ಇಟ್ಕೊಳ್ತೀನಿ. ಇದಕ್ಕೇನು ಎಣ್ಣೆ ಗಿಣ್ಣೆ ನೀವೇನು ಹಾಕೋದು ಬೇಡ, ಹಾಗೆ ಚೆನ್ನಾಗಿ ನಾದ್ಕೊಳ್ಬೋದು. ಕಡುಬಿಗೆ ನಾನು ಕನಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು 1 ಸ್ಪೂನು ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮತ್ತು ಆ ಎಳ್ಳು ನಾನು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಅದೇ ಬಾಣಲಿಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಹಸಿ ತೆಂಗಿನ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಬಿಳಿ ಎಳ್ಳು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಜಾಕಾಯಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ 1 ಬೌಲ್ ಆಗೋಷ್ಟು ಸ್ವಲ್ಪ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಬೆಲ್ಲದ ಪಾಕ ತೆಗೆದು ಆಮೇಲೆ ಕನಕ ರೆಡಿ ಮಾಡ್ಕೊಳ್ತಾರೆ. ನಾನು ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ನೀವು ಕೊಬ್ಬರಿ ಬೇಕಿದ್ರೂ ಹಾಕ್ಕೊಳ್ಬೋದು. ಕೊಬ್ಬರಿ ಹಾಕ್ಕೊಳ್ಳುವಾಗ ನೀವು ಹಾಗೆ ಹಾಕ್ಕೊಳ್ಬೋದು. ನೀವು ಹಸಿ ತೆಂಗಿನ ತುರಿ ಹಾಕೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಾಗ್ತಾಯಿದೆ. ಈ ರೀತಿ ಮಾಡಿ ಚೆನ್ನಾಗಿರುತ್ತೆ. ಈ ಬೆಲ್ಲ ಸ್ವಲ್ಪ ಎಲ್ಲ ಕರಗಿದ್ದಾದ್ಮೇಲೆ ನಾವು ಹುರ್ಗಡ್ಲೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋ ಅಷ್ಟು ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ತರ್ತರಿಯಾಗಿರಬೇಕು, ನೈಸ್ಗಾಗೋದೇನು ಬೇಡ ಹುರ್ಗಡ್ಲೆ. ಈಗ ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಬಂದಿದೆ. ಈಗ ಕನಕ ರೆಡಿಯಾಗಿದೆ. ಈಗ ಒಂದು ಬಾಳೆ ಎಲೆ ಹಾಕ್ಕೊಂಡು ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡಿಕೊಂಡು ತಟ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಹೀಗೆ ಎಲ್ಲ ತಟ್ಕೊಂಡು ಮಧ್ಯದಲ್ಲಿ ಕನಕ ಇಟ್ಕೊಳ್ಳೋಣ. ನೋಡಿ, ಹೀಗೆ ಊರನ್ನ ಇಟ್ಕೊಂಡು ನೀವು ಬೇಕಾದರೆ ಕಡುಬ್ದು ಇದಿರುತ್ತಲ್ಲ ಮೋಲ್ಡು, ಅದರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಬೇಕಾದರೆ ಹೀಗೆ ತಟ್ಕೊಂಡು ಬೇಕಾದರೆ ಮಾಡ್ಕೊಳ್ಬೋದು. ನೀವು ಹಿಟ್ಟು ತಟ್ಕೊಳ್ಳುವಾಗ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ನೀವಾಗ ಸ್ವಲ್ಪ ತುಪ್ಪನ ಡಿಪ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ತಟ್ಕೊಳ್ಬೋದು. ಈಗ ಹೂರ್ಣನ ನಾನು ಒಳಗಡೆ ಇಟ್ಬಿಟ್ಟು ಹೀಗೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಮೋಲ್ಡಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಕಡುಬು ಮಾಡೋ ಮೋಲ್ಡ್ ಬರುತ್ತಲ್ಲ, ಕರ್ಜಿಕಾಯಿ ಮಾಡೋದು, ಕಡುಬು ಮಾಡೋದು, ಅದರೊಳಗಡೆ ನೀವು ಬೇಕಾದರೆ ಹಾಕ್ಬಿಟ್ಟು ಹೀಗೆ ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ, ಮೋಲ್ಡ್ ಇಲ್ದಿರನೇ ನಾನು ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ನಾನು ಸ್ಟವ್ ಹಚ್ಕೊಂಡು ನೀವು ಇಡ್ಲಿ ಪಾತ್ರೆಯಲ್ಲಾಗಲಿ ಇಲ್ಲ ಬಾಣಲೆಯಲ್ಲಿ ಒಂದು ತಟ್ಟೆ ಇಟ್ಬಿಟ್ಟು ಬೇಕಾದರೂ ಮಾಡ್ಬೋದು. ಬಾಳೆ ಎಲೆ ಹಾಕ್ಕೊಂಡು ನಾನು ಅದ್ರ ಮೇಲೆ ಈ ಕಡುಬುಗಳನ್ನೆಲ್ಲ ಇಟ್ಕೊಂಡು ಇವಾಗ ಹಬೆಲ್ಲೇ ಬೇಯಿಸ್ಕೊಳ್ತೀನಿ. ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ಓಪನ್ ಮಾಡೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಕಡುಬು ಆರಿದ್ಮೇಲೆ ತಗೊಳ್ಳಿ. ನಾವು ಬಿಸಿ ಇರುವಾಗಲೇ ತೆಗೆದುಬಿಟ್ರೆ ಕಟ್ಟಾಗ್ಬಿಡುತ್ತೆ. ಹಿಟ್ಟನ್ನ ಬಾಳೆ ಎಲೆ ಮೇಲೆ ಏನು ತಟ್ಟಬೇಕಂತ ಏನಿಲ್ಲ. ಬೇಕಿದ್ರೆ ನೀವು ಪ್ಲಾಸ್ಟಿಕ್ ಕವರು, ಈ ಸೀರೆ ತಂದಿರೋ ಕವರ್ಗಳಿರುತ್ತಲ್ಲ, ಅದ್ರ ಮೇಲೆ ಬೇಕಾದರೂ ತಟ್ಬೋದು, ಚೆನ್ನಾಗಿ ಬರುತ್ತೆ. ಕಡುಬನ್ನ ಕಾಯಿ ಹಾಲು ಜೊತೆ ತಿನ್ಬೋದು, ಇಲ್ಲ ತುಪ್ಪದ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಗಣೇಶನ ನೈವೇದ್ಯಕ್ಕೆ ಕಡುಬು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.